ಕವಿ ಪರಿಚಯ ಲೋಕೇಶ ಅಗಸನಕಟ್ಟೆ 1958 ದಾವಣಗೆರೆ ಜಿಲ್ಲೆ ಅಗಸನಕಟ್ಟೆ ಗ್ರಾಮದವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದ ಇವರು ಕನ್ನಡ ಕಾವ್ಯ ಸಮಾಜ ಸಂಸ್ಕೃತಿ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಪ್ರಸ್ತುತ ಚಿತ್ರದುರ್ಗದ ಕನ್ನಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತೆ ಸೂರ್ಯ ಬರುತ್ತಾನೆ, ಮನೆಯಂಗಳದ ಮರ ಮತ್ತು ಧರಣಿಯ ಧ್ಯಾನ ಕವನ ಸಂಕಲಗಳು, ಅಭಿಮುಖ, ಒಳಗಿನ ಬೆಳಗು ವಿಮರ್ಶಾ ಸಂಕಲಗಳು ಇವರ ಕೃತಿಗಳು. ನೀರೊಳಗಣ ಕಿಚ್ಚು ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಹಟ್ಟಿ ಎಂಬ ಭೂಮಿಯ ತುಣುಕು ಕಥಾ ಸಂಕಲನಕ್ಕೆ ಚಂದ ಪ್ರಶಸ್ತಿ ಬಂದಿದೆ. ನಮ್ಮೆಲ್ಲರ ಬುದ್ಧ ಎಂಬ ನಾಟಕ ಹಲವಾರು ಪ್ರಯೋಗಗಳನ್ನು ಕಂಡಿದೆ. ಮನುಷ್ಯನ ಅತಿ ಆಸೆ ಬದುಕನ್ನು ನರಕಸದೃಶ್ಯವಾಗಿಸಿದೆ. ಮುಗ್ಧ ಜನರ ಬದುಕು ತುಳಿತಕ್ಕೆ ಸಿಕ್ಕಿದೆ. ಧರ್ಮ, ದೇವರು, ಮತಾಚರಣೆ, ಮತವೈಭವೀಕರಣಗಳಲ್ಲಿ ಅವರು ದಿಕ್ಕು ತಪ್ಪಿದ್ದಾರೆ. ಅರಾಜಕತೆ, ಅಸಹಾಯಕತೆ, ದಾರುಣತೆ ತುಂಬಿ ಹೋಗಿ ಎಲ್ಲರೂ ಹತಾಶರಾಗಿದ್ದಾರೆ. ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತದೆ ಎನ್ನುವ ಭರವಸೆ ಇದೆ. Poet Introduction. Dr. Lokesh Agsankatte, 1958, hails from Agsankatte village in Davangere district. He is a postgraduate from the University of Mysore and a doctorate from Kuvempu University for his major thesis Kannada Poetry Society Culture. He is currently working as the head of the Kannada Postgraduate Department in Chitradurg. The Sun Comes Again, the collection of poems of the House Tree, and the meditation of the Dharni, Abhimukh, and the collection of critical essays are his works. The work Nirungana Kichu has received the State Sahitya Academy Award. The collection of stories Hattiyamba Bhumi Kumkum has received the Chanda Award. The play Nammelara Buddha has seen many uses. The excessive desire of man has made life hellish. The lives of innocent people have been oppressed. They have lost their way in religion, gods, religious practices, and religious glorifications. Anarchy, helplessness, and misery have filled everyone with despair. There is hope that times will change in the coming days. ಕವನ ಪರಿಚಯ. ಸವಾಲು ಸಾವಿರ ಎದುರಾದಾಗಲೂ ಎದೆಗುಂದಬಾರದು. ಅವುಗಳನ್ನು ಧೈರ್ಯವಾಗಿ ನಿಭಾಯಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ವಾಸ್ತವಕ್ಕೆ ಮುಖಮಾಡಿ ನಿಲ್ಲಬೇಕು. ಪಲಾಯನ ಹೇಡಿತನದ ಲಕ್ಷಣ. ಸಾವಿನ ಕಾಠಿಣ್ಯಕ್ಕಿಂತ ಬದುಕಿನ ಮಾಧುರ ಬಲು ದೊಡ್ಡದು. ಸಸ್ಯ ಶ್ಯಾಮಲಯ, ಮಲೆಯ ಮಾಲೆಯ, ಅನಾಥ ಕಡಿದುಳಿದ ಕಾಂಡಗಳೇ, ಯಜ್ಞದಗ್ನಿಯಲಿ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ, ನಳಿಗೆ ನಗುವಿಗೆ ಗೀಳಿಟ್ಟ ಕಣಿವೆ ಕಾಡುಗಳ ಹಾಡೆ, ಸಾಕಿನ್ನೂ ಚಿಂತೆ, ಮತ್ತೆ ಸೂರ್ಯ ಬರುತ್ತಾನೆ. ಸಸ್ಯಶ್ಯಾಮಲೆಯ ಪರ್ವತಮಾಲೆಯ ಅನಾಥವಾಗಿ ಕಡಿದು ಬಿದ್ದ ಕಾಂಡಗಳು, ಯಜ್ಞದ ಅಗ್ನಿಯಲ್ಲಿ ಚಿತಾಭಸ್ಮವಾದ ಶ್ರೀಗಂಧ ಮರಗಳು, ನಲಿವು ಮತ್ತು ನಗುವಿಗೆ ಗೀಳಿಟ್ಟ ಕಣಿವೆ ಕಾಡಿನ ಹಾಡು, ಅವು ಪ್ರಕೃತಿಯ ನಾಶದ ಸಂಕೇತಗಳು. ಆದರೆ ಚಿಂತೆಗೆ ಅವಶ್ಯಕತೆ ಇಲ್ಲ, ಏಕೆಂದರೆ ಸೂರ್ಯ ಮತ್ತೆ ಬರುತ್ತಾನೆ. ಅದು ಪುನರುತ್ಪತ್ತಿ, ಆಶಾಭರವ ಮತ್ತು ಹೊಸ ಜೀವನದ ಸಂದೇಶವನ್ನು ನೀಡುತ್ತದೆ. The orphaned, severed trunks of the lush green mountain range, the sandalwood trees reduced to funeral ash in the sacrificial fire, and the song of the valley forests silenced for the sake of fleeting pleasures, all symbolize the destruction of nature. Yet, there is no need for despair, for the sun will rise again, bringing with it the promise of renewal, hope, and the dawn of a new life. ವಿಶಾಲ ಸಾಗರದ ಕರಿ ನೀರೇ, ಅಮಾಯಕರನ್ನಾವರಿಸಿದ ಸರಳೆ, ದಿಕ್ಕು ತಪ್ಪಿದ ಹಡಗು ಹಾಯೇ, ಜೀಕುಗಾಣದ ನೊಗಕ್ಕೆ ಹೆಗಲು ಕೊಟ್ಟ ಎತ್ತೆ, ಯಾಕಿನ್ನೂ ಚಿಂತೆ, ಮತ್ತೆ ಸೂರ್ಯ ಬರುತ್ತಾನೆ. ವಿಶಾಲ ಸಾಗರದ ಕರಿ ನೀರು ನಿರಪರಾಧಿಗಳನ್ನು ಆವರಿಸಿರುವುದು, ದಿಕ್ಕು ತಪ್ಪಿದ ಹಡಗು ಗಾಳಿಗೆ ತೇಲುತ್ತಿರುವುದು, ಭಾರವಾದ ನೊಗವನ್ನು ಹೊತ್ತು ಸಾಗುತ್ತಿರುವ ಎತ್ತು, ಇವೆಲ್ಲವೂ ಸಂಕಷ್ಟ, ಗೊಂದಲ ಮತ್ತು ಕಠಿಣ ಪರಿಸ್ಥಿತಿಗಳ ಸಂಕೇತಗಳು. ಆದರೂ ಚಿಂತೆಗೆ ಕಾರಣವಿಲ್ಲ, ಏಕೆಂದರೆ ಸೂರ್ಯ ಮತ್ತೆ ಉದಯಿಸುತ್ತಾನೆ. ಅದು ಭವಿಷ್ಯದ ಬೆಳಕು, ಆಶಾಭರವ ಮತ್ತು ಮುಕ್ತಿ ಸಂದೇಶವನ್ನು ತರುತ್ತದೆ. The dark waters of the vast ocean engulfing the innocent, the ship adrift and lost without direction, and the ox carrying the burden of a heavy yoke all signify hardship, confusion, and difficult times. Yet, there is no cause for worry, for the sun will rise again, bringing the light of the future, the warmth of hope,
and the assurance of eventual relief. ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನವೇ. ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ. ಅಣುಬಾಂಬುಗಳಿಗೆ ಬಂಜೆಗೊಂಡ ನೆಲವೇ. ಬಿಡಿ ಇನ್ನೂ ಚಿಂತೆ. ಮತ್ತೆ ಸೂರ್ಯ ಬರುತ್ತಾನೆ. ಲಾಠಿ ಮತ್ತು ಬೂಟುಗಳ ಹಿಂಸೆಗೆ ತತ್ತರಿಸಿದ ಜನರು, ಗಂಟೆ ಜಾಗಟೆಗಳ ಗದ್ದಲದ ಮಧ್ಯೆ ಕರಗಿಹೋದ ಅಸ್ವಸ್ಥ ಸಮೂಹ, ಅಣುಬಾಂಬುಗಳಿಂದ ಬಂಜೆಯಾಗಿರುವ ನೆಲ, ಇವೆಲ್ಲ ಮಾನವ ಕ್ರೂರತೆ, ಯುದ್ಧದ ಭೀಕರತೆ ಮತ್ತು ವಿನಾಶದ ಸಂಕೇತಗಳು. ಆದರೂ ಚಿಂತೆಗೆ ಕಾರಣವಿಲ್ಲ, ಏಕೆಂದರೆ ಸೂರ್ಯ ಮತ್ತೆ ಉದಯಿಸುತ್ತಾನೆ. ಅದು ಶಾಂತಿ, ಪುನರುಜ್ಜೀವನ ಮತ್ತು ಭವಿಷ್ಯದ ಆಶಯ ಭರವಸೆಯನ್ನು ತರುತ್ತದೆ. People shattered by the violence of batons and boots, the weakened masses fading amid the clamor of warning bells, and the land rendered barren by atomic bombs, all are symbols of human cruelty, the horrors of war, and utter devastation. Yet, there is no need for despair, for the sun will rise again, bringing the promise of peace, renewal, and hope for a better future. ಸಸ್ಯ ಶ್ಯಾಮಲೆಯ ಕತ್ತು ಹಿಸುಕಿ ಬೆಳೆದು. ಪಾರ್ಥೇನಿಯಂ ಕುಲವೇ. ಕಾರ್ನಿಯ ಕಬಳಿಸ ಬಂದ ನಖಗಳೇ. ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ. ಹೃದಯ ಗಹ್ವರದಲ್ಲಿ ಎಚ್ಚರೆಚ್ಚರ. ಮತ್ತೆ ಸೂರ್ಯ ಬರುತ್ತಾನೆ. ಸಸ್ಯಶ್ಯಾಮಲೆಯ ಕಂಠವನ್ನು ಹಿಸುಕಿಕೊಂಡು ಬೆಳೆದ ಪಾರ್ಥೇನಿಯಂ ಕುಲ, ಕಾರ್ನ್ ಬೆಳೆಗಳನ್ನು ಕಬಳಿಸಲು ಬಂದ ಭಯಾನಕ ನಖಗಳು, ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳು, ಇವೆಲ್ಲ ಪ್ರಕೃತಿಯ ಮತ್ತು ಜೀವಜಗತ್ತಿನ ಮೇಲೆ ಬಂದಿರುವ ಮಾರಕ ಅಪಾಯಗಳ ಸಂಕೇತಗಳು. ಹೃದಯದ ಆಳದಲ್ಲಿ ಎಚ್ಚರದ ಗಂಟೆಗಳು ಮೊಳಗುತ್ತಿದ್ದರೂ ಸೂರ್ಯ ಮತ್ತೆ ಬರುತ್ತಾನೆ. ಅದು ಪರಿಹಾರ, ಪುನರುಜ್ಜೀವನ ಮತ್ತು ಬದುಕಿನ ಶಕ್ತಿಯ ಭರವಸೆಯನ್ನು ತರುತ್ತದೆ. The Parthenium weeds strangling the neck of lush greenery, the fierce claws set to seize the cornfields, and the cancer worm clinging to the tender root, all are symbols of deadly threats to nature and life. Even as alarm bells echo deep in the heart, the sun will rise again, carrying the assurance of healing, renewal, and the enduring power of life. ಪುಟ್ಟ ದಿಟ್ಟ ಹಕ್ಕಿಗಳೇ. ಕೋಟಿ ಕಂಠದಲ್ಲಿ ಹಾಡಿ. ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ. ಮತ್ತೆ ಸೂರ್ಯ ಬರುತ್ತಾನೆ. ಪುಟ್ಟ ಆದರೆ ದಿಟ್ಟ ಹಕ್ಕಿಗಳು ಕೋಟ್ಯಾಂತರ ಕಂಠಗಳಲ್ಲಿ ಹಾಡಿ, ಅವರ ಗಾನದಿಂದ ಕಾಡು, ಕಣಿವೆ ಮತ್ತು ಬೆಟ್ಟಗಳು ಪ್ರತಿಧ್ವನಿಸುವ ದೃಶ್ಯವು ಪ್ರಕೃತಿಯ ಜೀವಂತಿಕೆ ಮತ್ತು ಉಲ್ಲಾಸದ ಸಂಕೇತವಾಗಿದೆ. ಇದು ಕತ್ತಲೆಯ ನಂತರವೂ ಬೆಳಕು ಮರಳಿ ಬರುವುದನ್ನು, ಹೊಸ ಉತ್ಸಾಹ ಮತ್ತು ಶಕ್ತಿಯು ಪ್ರಪಂಚವನ್ನು ಮತ್ತೆ ತುಂಬುವುದನ್ನು ಸೂಚಿಸುತ್ತದೆ. ಸೂರ್ಯ ಮತ್ತೆ ಬರುತ್ತಾನೆ, ಆಶೆ ಮತ್ತು ಪುನರುಜ್ಜೀವನದ ಶಾಶ್ವತ ಸಂದೇಶ. The tiny yet fearless birds sing in millions of voices, their melodies echoing through forests, valleys, and mountains, a symbol of nature's vitality and joy. It reflects the truth that even after darkness, light returns, filling the world once more with new energy and spirit. The sun will rise again, a timeless message of hope and renewal. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.